ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳನ್ನ ಸಲ್ಲಿಸುತ್ತ, ತಂದೆಯಾದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತ, ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಆವರ್ತಿ ತಮ್ಮೊಟ್ಟಿಗೆ ದೇವರ ವಾಕ್ಯದ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಂತೆ ಕೊಟ್ಟದ ಈ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಪರಿಶುದ್ಧ ಹೆಸರಿನಲ್ಲಿ ವಂದನೆಯನ್ನ ತಿಳಿಸುವಂತವನಾಗಿರುತ್ತೇನೆ. ಈ ಹೊತ್ತು ಮತ್ತೊಂದು ಹೊಸ ದಿವಸದ ಹಾದಿಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡಿದ್ದೇವೆ. ದೇವರ ವಾಕ್ಯ ಈ ದಿವಸದಲ್ಲಿ ನಮಗೆ ಕೊಡಲ್ಪಟ್ಟದ್ದು, ಕರ್ತನನ್ನ ಸ್ತುತಿಸಿರಿ, ಆತನ ನಾಮಕ್ಕೆ ಘನವನ್ನ ಸಲ್ಲಿಸಿರಿ, ಆತನ ಕಾರ್ಯಗಳಿಗೆ ಸ್ತೋತ್ರವನ್ನ ನೀವು ಸ್ತುತಿಗಳೊಡನೆ ಸಲ್ಲಿಸಿರಿ ಎಂಬುದಾಗಿ. ಕರ್ತನನ್ನ ಘನಪಡಿಸುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ಆತನ ಕಾರ್ಯಗಳನ್ನ ನಾವು ಪ್ರಚುರಪಡಿಸುವಂಥದ್ದು ನಮ್ಮ ದೈನಂದಿನ ಜೀವಿತದ ಕಾರ್ಯಕಲಾಪಗಳೇ ಆಗಿರಬೇಕು ಎನ್ನುವಂಥದ್ರಲ್ಲಿ ಯಾವ ಸಂದೇಹ ಇಲ್ಲ. ಕಾರಣ ನಾವು ಈ ಹೊತ್ತು ಬದುಕಿರುವಂಥದ್ದು ದೇವರ ಕೃಪೆ, ಆತನ ಕೃಪಾವರಗಳೇ ಹೊರತು ನಮ್ಮ ಒಳ್ಳೆಯ ಕ್ರಿಯೆಗಳು ಅಥವಾ ಕಾರ್ಯಗಳಿಂದ ಅಲ್ಲ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರ ಕೃಪಾವರಗಳು ಮನುಷ್ಯನ ಜೀವಿತದಲ್ಲಿ, ಅದರಲ್ಲೂ ವಿಶೇಷವಾಗಿ ಆತನನ್ನ ನಂಬಿಕೊಂಡು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು, ಆತನ ವಾಕ್ಯಗಳಿಗೆ ಒಡಂಬಟ್ಟು, ಆತನ ವಾಕ್ಯಗಳನ್ನೇ ನಮ್ಮ ಜೀವಿತದ ಆಧಾರ ಮಾಡಿಕೊಂಡು ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ಬದುಕುವಂತ ಆತನ ಭಕ್ತ ಮಂಡಳಿಗೆ ದಿನನಿತ್ಯವೂ ಆತನ ವರದಾನವು, ಆತನ ಕೃಪೆಯು ಹೊಸತಾಗಿ ಬರುತ್ತದೆ ಎನ್ನುವಂಥದ್ದನ್ನ ತನ್ನ ಭಕ್ತರ ಮೂಲಕವಾಗಿ ನಾವು ಸಾಕ್ಷಿಯುತ ಜೀವಿತವನ್ನ ನೋಡಿರುವಂತ ಅನೇಕ ಸತ್ಯವೇದದ ಸನ್ನಿವೇಶಗಳ ಆಧಾರದಲ್ಲಿ ನಾವು ಹೇಳಿಸಿಕೊಂಡಿದ್ದೇವೆ. ಬಹುಶಃ ನಮ್ಮ ಜೀವಿತಗಳಲ್ಲಿಯೂ ಕೂಡ ಅನೇಕ ಸತ್ಯಾಂಶಗಳನ್ನ ತಿಳಿದುಕೊಂಡದ್ದೇ ಆದರೂ ಅನೇಕ ವೇಳೆ ಆ ಸತ್ಯಾಂಶಗಳನ್ನ ಮರೆತು ಬಿಟ್ಟಂತ ವ್ಯಕ್ತಿಗಳಾಗಿ ನಾವು ಜೀವಿಸುವಲ್ಲಿ ನಮಗೆ ಮತ್ತೊಂದು ಎಚ್ಚರಿಕೆಯ ಗಂಟೆ ಈ ದಿವಸದಲ್ಲಿ ನಮ್ಮ ಕೂಡ ದೇವರ ವಾಕ್ಯದ ಮೂಲಕ ದೇವರ ಆತ್ಮನು ಮಾತನಾಡುವಂಥದ್ದನ್ನ ನಾವು ಕೇಳಿಸಿಕೊಳ್ಳಲಿದ್ದೇವೆ. ಹೌದು ಪ್ರಿಯರೇ, ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ನಮ್ಮ ಜೀವಿತಗಳ ಆಧಾರ. ಆತನಿಗೆ ಘನಮಾನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವೂ ಕೂಡ. ಹಾಗಾಗಿ ಶ್ವಾಸವಿರುವುದೆಲ್ಲವೂ ಕರ್ತನನ್ನ ಸ್ತುತಿಸಲಿ ಎಂಬುದಾಗಿ ಕೀರ್ತನಗಾರನು ತಿಳಿಸಿಕೊಡುತ್ತಾನೆ. ದಾವೀದನ ಕೀರ್ತನೆಗಳ ಆ ಸಂಗ್ರಹದಲ್ಲಿ 150ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ನಾವು ನೋಡುವುದಾದರೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ, ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಕೀರ್ತನಗಾರನು ತನ್ನ ಸಂಗ್ರಹದಲ್ಲಿ ಕಡೆಯ ಅಧ್ಯಾಯದ ಕಡೆಯ ವಾಕ್ಯವಾಗಿ ಆತನು ತಿಳಿಸುತ್ತಾನೆ. ಈ ದಿನದಲ್ಲಿ, ಈ ಕ್ಷಣದಲ್ಲಿ ನಾನು ಶ್ವಾಸದಿಂದ ಜೀವಿಸುತ್ತಿರುವುದಾದರೆ ಅದು ದೇವರ ಕೃಪೆ. ಆ ಕೃಪೆಗೆ ಸರಿಸಾಟಿಯಾದಂತ ನಾನು ಇಹಲೋಕದಲ್ಲಿ ಯಾವುದನ್ನ ಕೂಡ ದೇವರಿಗೆ ಸಮರ್ಪಿಸಿಕೊಂಡರೂ ಅದು ಅತ್ಯಲ್ಪವೇ. ನನ್ನ ಜೀವಾತ್ಮಗಳನ್ನೇ, ನನ್ನ ದೇಹಾತ್ಮಗಳನ್ನೇ ಆತನಿಗೆ ಸಮರ್ಪಿಸಿಕೊಂಡರೂ ಅದು ಅತ್ಯಲ್ಪವೇ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಆತನು ತಿಳಿಸುತ್ತಾನೆ. ಹೀಗಿರುವಂತ ಸಂದರ್ಭದಲ್ಲಿ ನನ್ನ ಜೀವಿತದ ಮೂಲಕ, ನನ್ನ ಕ್ರಿಯೆಗಳ ಮೂಲಕ, ನನ್ನ ಕಾರ್ಯಗಳ ಮೂಲಕ ನನಗೆ ಶ್ವಾಸವಿರುವವರೆಗೂ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ ಎನ್ನುವಂತ ವಾಕ್ಯ ನಮ್ಮ ದಿಟ್ಟ ಜೀವಿತದ ಹೋರಾಟ ಮತ್ತು ನಮ್ಮ ಜೀವಿತದ ಆಧ್ಯೇಯ ಗುರಿ ಆಗಿರಬೇಕು ಎನ್ನುವಂಥದ್ದನ್ನ ನಾವು ಗ್ರಹಿಸಿಕೊಳ್ಳಬೇಕು. ಹೀಗೆ ದೇವರ ವಾಕ್ಯಗಳಿಗೆ ಒಳಪಟ್ಟದ ನಮ್ಮ ಜೀವಿತಗಳನ್ನ ನಾವು ಪರಿಗಣಿಸಿ ನೋಡಿಕೊಳ್ಳುವಾಗ, ನಾವು ಯಾಕೆ ದೇವರನ್ನ ಸ್ತುತಿಸಿ ಕೊಂಡಾಡಬೇಕು, ಯಾವ ಕಾರಣಕ್ಕಾಗಿ ಆತನನ್ನ ನಾವು ಸ್ತೋತ್ರ ಹೇಳಬೇಕು, ಆತನಿಗೆ ಸ್ತೋತ್ರ ಸ್ವರಮಂಡಳಗಳಿಂದಲೂ, ಕಿನ್ನರಿಗಳಿಂದಲೂ, ಕಮ್ಮಡಿಗಳಿಂದಲೂ, ತಂತಿ ವಾದ್ಯಗಳಿಂದಲೂ ಮತ್ತು ತಾಳದಿಂದಲೂ ಆತನನ್ನ, ಚಲ್ಲರಿಯಿಂದಲೂ ಆತನನ್ನ ಸ್ತುತಿಸಿರಿ ಎಂಬುದಾಗಿ ಕೀರ್ತನಗಾರನು ತಿಳಿಸುತ್ತಾರಲ್ಲ, ಯಾವ ಕಾರಣಕ್ಕಾಗಿ ನಾವು ದೇವರನ್ನ ಸ್ತುತಿಸಬೇಕು? ದೇವರನ್ನ ಸ್ತುತಿಸುವುದರ ಮೂಲಕ ನಾವು ದೇವರಿಗೆ ಸಲ್ಲಿಸುವಂತ ಘನಮಾನಗಳು ಹೇಗಿರುತ್ತವೆ ಎನ್ನುವಂಥದ್ದರ ಕುರಿತು ಆಲೋಚನೆ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯವೇ. ಹಾಗಾಗಿ 95ನೇ ಕೀರ್ತನೆಯಲ್ಲಿ 2, 3 ಮತ್ತು 4ನೇ ವಾಕ್ಯ ಈ ರೀತಿಯಲ್ಲಿ ನಮ್ಮನ್ನ ಪ್ರಬೋಧಿಸುತ್ತದೆ.
ದೇವರ ವಾಕ್ಯ ಹೇಳ್ತದೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಅದೇ ಅಧ್ಯಾಯದ 6ನೆಯ ವಾಕ್ಯ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ, ಆತನು ನಮ್ಮ ದೇವರು. ಮುಂದುವರಿದ ವಾಕ್ಯ, ಆತನು ನಮ್ಮ ದೇವರು, ನಾವೋ ಆತನು ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಾವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ಕೀರ್ತನಗಾರನು ಅಭಿಪ್ರಾಯ ಪಡುತ್ತಾನೆ. ನನ್ನ ಪ್ರೀತಿಯುಳ್ಳ ಕೇಳುಗರೆ, ದೇವರು ನನ್ನ ದೇವರು, ಆತನು ದೇವರುಗಳಲ್ಲಿ ಮಹಾರಾಜನು, ಎಲ್ಲವನ್ನ ನಿರ್ಮಿಸಿದವನು, ಎಲ್ಲವನ್ನ ಸೃಷ್ಟಿಸಿದವನು, ಏನೂ ಇಲ್ಲದ ಸ್ಥಿತಿಗತಿಗಳಲ್ಲಿ ಎಲ್ಲವನ್ನ ನಿರ್ಮಿಸಿ ಆತನು ಮಹಾಶ್ರೇಷ್ಠನೆನಿಸಿಕೊಂಡಂತ ದೇವರು ನಮ್ಮಗಳ ದೇವರಾಗಿರುವ ಕಾರಣ ನಾವು ಆತನನ್ನ ಸ್ತುತಿಸಬೇಕು ಎನ್ನುವಂಥದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಆದುದರಿಂದ ಈ ಹೊತ್ತು ನಾನು ಜೀವಿಸುತ್ತಾ ಇದ್ದೇನಲ್ಲ, ಈ ನನ್ನ ಜೀವಿತಕ್ಕೆ ಕಾರಣಕರ್ತನು ನನ್ನ ದೇವರು. ಈ ಹೊತ್ತು ನಾನು ಬದುಕಿರುವಂಥದ್ದು ಅದು ದೇವರ ಕೃಪೆ. ಆತನ ಕೃಪೆ ಇಲ್ಲದೆ ಮನುಷ್ಯನ ಜೀವಿತದಲ್ಲಿ ಏನೂ ಕೂಡ ನಡೆಯಲು ಅಸಾಧ್ಯ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳಬೇಕು. ನಾನು ಈ ಹೊತ್ತು ಬದುಕಿದ್ದೇನಲ್ಲ, ನನ್ನ ಜೀವಿತಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರು ಮತ್ತೊಂದು ಮಹಾ ಕೃಪೆಯಿಂದ ಮತ್ತೊಂದು ಹೊಸ ದಿವಸವನ್ನ ನೋಡುವುದಕ್ಕೆ, ಅನುಭವಿಸುವುದಕ್ಕೆ ದೇವರು ಕೊಟ್ಟಿದ್ದಾನಲ್ಲ, ಆದುದರಿಂದ ನಾವು ಆತನಿಗೆ ಸ್ತೋತ್ರ ಹೇಳಬೇಕಾದದ್ದು ನಮ್ಮ ಅವಶ್ಯಕವಾದಂತ ಜೀವಿತದ ಒಂದು ಬಹಳ ಮುಖ್ಯವಾದಂತ ಕರ್ತವ್ಯ ಎನ್ನುವಂಥದ್ದನ್ನ ನಾವು ಈ ವಾಕ್ಯಗಳ ಮೂಲಕ ತಿಳಿದುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಪೌಲನು ಇಬ್ರಿಯ ಸಭೆಯವರಿಗೆ ಬರೆಯುವಂತ ಆ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದ 15ನೆಯ ವಾಕ್ಯವನ್ನ ನೀವು ಗಮನಿಸುವುದಾದರೆ, ದೇವರ ವಾಕ್ಯ ಹೇಳ್ತದೆ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡಿದರೆ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ. ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಮಾತ್ರವೇ ನಾವು ದೇವರಿಗೆ ಸಲ್ಲಿಸುವಂತ ಘನ ಮಾನ ಸ್ತುತಿಗಳು ಅಲ್ಲ, ಬದಲಾಗಿ ಅದನ್ನ ಕಾರ್ಯರೂಪದಲ್ಲಿಯೂ ಕೂಡ ನಾವು ಅದನ್ನ ಅನುಷ್ಠಾನಕ್ಕೆ ತರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಆದುದರಿಂದ ದೇವರ ವಾಕ್ಯ ಹೇಳ್ತದೆ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞಗಳನ್ನು ಎಡಬಿಡದೆ ಸಮರ್ಪಿಸೋಣ. ಆತನ ಮೂಲಕವಾಗಿ ಯಾರ ವಿಚಾರದಲ್ಲಿ, ಯಾವ ವಿಷಯದಲ್ಲಿ ಈ ವಾಕ್ಯ ಪೌಲನು ಇಬ್ರಿಯರಿಗೆ ಬರೆಯುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನೆಂಬ ರಕ್ಷಕನು ನನ್ನ ಜೀವಿತವನ್ನ ಪರಿಗಣಿಸಿ ನನ್ನ ಜೀವಿತದಲ್ಲಿ ಇರುವಂತ ನ್ಯೂನ್ಯತೆಗಳನ್ನ ತೆಗೆದುಹಾಕಿ ನನ್ನ ಜೀವಿತಕ್ಕೆ ನಿತ್ಯ ಜೀವದ ವಾಗ್ದಾನವನ್ನ ಕೊಡಬೇಕೆನ್ನುವಂತ ದೃಷ್ಟಿಕೋನದಲ್ಲಿಯೇ ತನ್ನನ್ನ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟು ತಂದೆಯ ಚಿತ್ತದ ಪ್ರಕಾರ 3ನೇ ದಿವಸದಲ್ಲಿ ತಾನು ಹೇಳಿದ ರೀತಿಯಲ್ಲಿಯೇ ಜೀವಿತನಾಗಿ ಎದ್ದು ಬಂದಂತ ದೈವ ಕುಮಾರನ ಕರುಣೆಯಿಂದ ಈ ಹೊತ್ತು ನಾವು ನಿತ್ಯ ಜೀವದ ವಾಗ್ದಾನವನ್ನ ಪಡೆದಿದ್ದೇವೆ ಎನ್ನುವಂತ ನಂಬಿಕೆಯಲ್ಲಿ ಜೀವಿಸುತ್ತಾ ಇದ್ದೇವಲ್ಲ, ಆ ಕ್ರಿಸ್ತನ ಮೂಲಕವಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಎಡಬಿಡದೆ ಸಮರ್ಪಿಸಬೇಕಾದದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುತ್ತಾ ಇದ್ದೇವೆ. ಮುಂದುವರಿದ ಭಾಗದಲ್ಲಿ ನಾವು ನೋಡ್ತೇವೆ, ಕರ್ತನನ್ನು ನಮ್ಮ ಬಾಯಿಂದ ಪ್ರತಿಜ್ಞೆ ಮಾಡುವುದೇ, ಆತನೇ ಕರ್ತನೆಂದು ನಮ್ಮ ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಸಲ್ಲಿಸುವ ಯಜ್ಞವಾಗಿದೆ, ಅರ್ಪಿಸುವ ಯಜ್ಞವಾಗಿದೆ ಎನ್ನುವುದರ ಜೊತೆಯಲ್ಲಿ ಪೌಲನು ಹೇಳುವಂಥದ್ದು, ಇದಲ್ಲದೆ ನೀವು ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ನಮ್ಮ ದೇವರಿಗೆ ಇದು ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ ಆತನು ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ನಮ್ಮ ಜೀವಿತದ ಕಾರ್ಯಗಳ ಮೂಲಕ.
ನಮ್ಮ ಜೀವಿತದಲ್ಲಿ ನಾವು ಮಾಡುವಂತ ಒಡನಾಡಿಗಳ ಕ್ರಿಯೆಗಳ ಮೂಲಕ ನಾವು ನಮ್ಮ ಧ್ವನಿಯಿಂದ, ನಮ್ಮ ಬಾಯಿಯಿಂದ, ನಮ್ಮ ತುಟಿಗಳಿಂದ ದೇವರಿಗೆ ಸ್ತುತಿ ಯಜ್ಞಗಳನ್ನ ಸಮರ್ಪಿಸುವುದರ ಜೊತೆಯಲ್ಲಿ ದೇವರನ್ನ ನಾವು ಕರ್ತನೆಂದು ಅಂಗೀಕಾರ ಮಾಡಿ ಪ್ರತಿಜ್ಞೆ ಮಾಡಿ ನಮ್ಮ ಯಜ್ಞಗಳನ್ನ ಸಲ್ಲಿಸುವುದರ ಜೊತೆಯಲ್ಲಿ ಇಬ್ರಿಯರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾನೆ, ಪರೋಪಕಾರ ಮಾಡುವುದನ್ನು, ಧರ್ಮ ಕಾರ್ಯಗಳನ್ನು ನಡೆಸುವುದನ್ನು ಎಂದಿಗೂ ಮರೆಯಬೇಡಿರಿ. ಇವುಗಳು ನಮಗೆ ಪ್ರಾಮುಖ್ಯವಾಗಿ ನಮ್ಮ ಸ್ತೋತ್ರಾರ್ಪಣೆಯ ಜೊತೆಯಲ್ಲಿ ದೇವರಿಗೆ ಸಮರ್ಪಕವಾದ ಯಜ್ಞಗಳನ್ನ ಸಮರ್ಪಿಸುವುದಕ್ಕೆ ಅದು ಶಕ್ತಿಯುತವಾಗಿದೆ ಮತ್ತು ಅದೇ ಸಮರ್ಪಕವಾದಂತ ರೀತಿಯಲ್ಲಿ ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸುವುದಕ್ಕೆ ಶಕ್ತಿಯುಳ್ಳದ್ದು ಆಗಿದೆ ಎನ್ನುವಂಥದ್ದನ್ನ ಆತನು ತಿಳಿಸಿ ಕೊಡುತ್ತಾ ಇದ್ದಾನೆ. ಇಂತಹ ವಾಕ್ಯಗಳ ಪರಿಚಯದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಸಂಗತಿ ಏನೆಂಬುದಾಗಿ ನಾವು ತಿಳಿಯುವುದಾದರೆ, ಗ್ರಹಿಸಿಕೊಳ್ಳುವುದಾದರೆ, ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಗಾಗಿ, ಆತನು ನಮ್ಮ ಮೇಲೆ ತೋರಿದ ಆ ಕರುಣೆಗಾಗಿ, ಆತನು ನನ್ನ ಜೀವಿತದಲ್ಲಿ ಮಾಡಿರುವಂತ ಮಹತ್ತರವಾದಂತ ಕ್ರಿಯೆಗಳಿಗಾಗಿ, ಆತನ ಕೃಪೆಗಾಗಿ, ಆತನ ನಡೆಸುವಿಕೆಗಾಗಿ, ಆತನ ಆಶೀರ್ವಾದಕ್ಕಾಗಿ ನಾನು ಸದಾಕಾಲ ದೇವರಿಗೆ ಯಾವತ್ತೂ ಕೂಡ ನನ್ನ ಜೀವಿತದ ಮೂಲಕ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ಬಾಯಿಂದ ತುಟಿಗಳಿಂದ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವುದರ ಜೊತೆಯಲ್ಲಿ ಪರೋಪಕಾರ ಮಾಡುವುದನ್ನು, ಧರ್ಮ ಕಾರ್ಯಗಳನ್ನ ನೆರವೇರಿಸುವುದನ್ನು ಕೂಡ ನಾನು ಅಭ್ಯಾಸ ಮಾಡಿಕೊಳ್ಳಬೇಕು ಎಂಬುದಾಗಿ ಪೌಲನು ತಿಳಿಸ್ತಾನೆ. ಕಾರಣ ಈ ರೀತಿ ಮಾಡುವುದಾದರೆ ಇದು ಸಮರ್ಪಕವಾದಂತ ಯಜ್ಞ, ಇದೇ ನಮ್ಮ ದೇವರಿಗೆ ಮೆಚ್ಚುಗೆಯಾದ ಜೀವಿತ ಎನ್ನುವಂಥದ್ದನ್ನ ಕೂಡ ಆತನು ತಿಳಿಸುತ್ತಾನೆ. ಹಾಗಾಗಿ ನಮ್ಮ ಜೀವಿತಗಳಲ್ಲಿ ಪ್ರಿಯರೇ, ನಾನು ದೇವರಿಗೆ ಸಲ್ಲಿಸಬೇಕಾದಂತ ಈ ಯಜ್ಞಗಳನ್ನ ನಾನು ಯಾಕೆ ಆತನಿಗೆ ಸಮರ್ಪಿಸಬೇಕು? ಯಾಕೆ ನಾನು ಸಮರ್ಪಕವಾದಂತ ರೀತಿಯಲ್ಲಿ ನನ್ನ ದೇವರಿಗೆ ನಾನು ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಬೇಕು? ಇದಕ್ಕೆ ಕೀರ್ತನೆಗಾರನ ಪುಸ್ತಕದ ಸಂಗ್ರಹಗಳಲ್ಲಿ 103ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಾನು ಸಲ್ಲಿಸಬೇಕಾದಂತ ಯಜ್ಞಗಳು, ಸ್ತುತಿ ಸ್ತೋತ್ರಗಳು ಯಾಕೆ ಎಂಬುದಾಗಿ ನೋಡುವುದಾದರೆ, ದೇವರು ಮಾಡಿರುವಂತ ಉಪಕಾರಗಳು ಅಷ್ಟು ಅದು ಎಣಿಕೆ ಮಾಡಲಾರದಷ್ಟು ನನ್ನ ಜೀವಿತದಲ್ಲಿ ಅದೇ. ಆತನ ಕೃಪೆ, ಆತನ ಉಪಕಾರ, ಆತನ ಕರುಣೆ ಇಲ್ಲದೆ ಈ ಹೊತ್ತು ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಆತನ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂಬುದಾಗಿ ಆತನು ನಮಗೆ ಎಚ್ಚರಿಸುತ್ತಾನೆ. 3ನೆಯ ವಾಕ್ಯ ಹೀಗೆ ಹೇಳ್ತದೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸುವವನು, ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು. ನಾನು ಮಾಡಿರುವಂತ ತಪ್ಪು ಅಪರಾಧಗಳು, ಅನೇಕ ವೇಳೆ ತಪ್ಪು ಅಪರಾಧಗಳನ್ನ ಮಾಡಿ ಕ್ಷಮಾಪಣೆ ಯಾಚಿಸಿದಾಗಿಯೂ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣದಾಗಿಯೋ ದೊಡ್ಡದಾಗಿಯೋ, ತಿಳಿದೋ ತಿಳಿಯದೆಯೋ, ಅರಿವಿದ್ದೋ ಅರಿವಿಲ್ಲದೆಯೋ ಕೆಲವು ತಪ್ಪು ಅಪರಾಧಗಳನ್ನ ನಡೆಸುತ್ತಾ ಬಂದಿರುತ್ತೇವೆ. ಆ ತಪ್ಪು ಅಪರಾಧಗಳನ್ನ ಕ್ಷಮಾಪಣೆಯ ಮೂಲಕ ಶ್ರಮಿಸುವ ದೇವರು ನನ್ನ ದೇವರಾಗಿದ್ದಾನೆ. ಆತನು ಶ್ರಮಿಸದೆ ಹೋದರೆ ನನಗೆ ಕ್ಷಮಾಪಣೆಯೇ ಇಲ್ಲ. ಎಲ್ಲದಕ್ಕೂ ಕಾರಣಕರ್ತನಾದಂತ ತಂದೆ ಶ್ರಮಿಸುವ ದೇವರಾಗಿರುವ ಕಾರಣ ನನ್ನ ಅಪರಾಧಗಳನ್ನ ಆತನು ಗಣನೆಗೆ ತೆಗೆದುಕೊಳ್ಳದೆ ಶ್ರಮಿಸಿ ನನ್ನ ಜೀವಮಾನದಲ್ಲಿ ಬೇಕಾದಂತ ಅಗತ್ಯತೆಗಳನ್ನ ಪೂರೈಸಿಕೊಡುವುದರ ಮೂಲಕ ಆತನು ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು ಆಗಿದ್ದಾನೆ. ಇವೆರಡರ ಕಾರ್ಯದ ನಿಮಿತ್ತ, ಆತನ ಕೃಪೆಯ ನಿಮಿತ್ತ, ಆತನ ಕ್ಷಮೆಯ ಗುಣದ ನಿಮಿತ್ತ, ಆತನು ನಮ್ಮನ್ನ ಕಾಪಾಡುವುದರ ನಿಮಿತ್ತ, ಆತನು ನಮ್ಮನ್ನ ನಮ್ಮ ರೋಗಗಳಿಂದ, ನಮ್ಮ ರುಜಿನಿಗಳಿಂದ, ನಮ್ಮ ಅನೇಕ ಸಂಗತಿಗಳಿಂದ ಆತನು ನಮ್ಮನ್ನ ವಾಸಿ ಮಾಡುವವನಾಗಿರುವುದರಿಂದ ನಿನ್ನ ಜೀವವನ್ನ ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನ ಶೃಂಗರಿಸುವವನೂ ಆಗಿದ್ದಾನೆ. ಇವೆಲ್ಲದರ ತಪ್ಪಿನ ಅರಿವು ನನಗಾದಾಗ ನನಗೆ ಬಿಡುಗಡೆಯನ್ನು ಕೊಡುವುದರ ಮೂಲಕ, ನನ್ನನ್ನು ವಾಸಿ ಮಾಡುವುದರ ಮೂಲಕ, ನನ್ನನ್ನು ಶ್ರಮಿಸುವುದರ ಮೂಲಕ ಆತನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಆತನು ನನ್ನನ್ನು ಶೃಂಗರಿಸುವುದು ಮಾತ್ರವಲ್ಲದೆ ಶ್ರೇಷ್ಠ ವರಗಳಿಂದ ನನ್ನ ಆಶೆಯನ್ನ ಪೂರ್ತಿಗೊಳಿಸುತ್ತಾನೆ. ಆತನನ್ನ ನಂಬಿ ನಾವು ಮುಂದೆ ಸಾಗುವುದಾದರೆ ಆತನು ಒಂದು ವಾಗ್ದಾನ ಕೊಡುವಂತ ದೇವರಾಗಿದ್ದಾನೆ. ಹದ್ದಿಗೆ ಬರುವಂತೆಯೇ ನಿನ್ನ ಯೌವನವನ್ನ ತಿರುಗಿ ಬರಮಾಡುತ್ತೇನೆ,
ಹದ್ದಿಗೆ ಬರುವಂತೆಯೇ ತಿರುಗಿ ನಿನಗೆ ಯೌವನವನ್ನ ಬರಮಾಡುತ್ತಾನೆ. ಅಂದರೆ ಯೌವನವನ್ನ ಬರಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ನಾನು ಮತ್ತೆ 10 ವರ್ಷ ಹಿಂದೆ, 20 ವರ್ಷ ಹಿಂದಕ್ಕೆ ಹೋಗುತ್ತೇನೆ ಎನ್ನುವಂತ ರೀತಿ ಅಲ್ಲ. ಬದಲಾಗಿ ಯೌವನ ಕಾಲದಲ್ಲಿ ಇದ್ದಂತ ಹುರುಪು, ಆಸಕ್ತಿ, ಶಕ್ತಿ ಮತ್ತು ಆ ಒಂದು ಬಿರುಸಿನ ಜೀವಿತ ಮತ್ತೆ ನಮಗೆ ಈ ವಯಸ್ಸಿನಲ್ಲಿಯೂ ದಯಪಾಲಿಸಿಕೊಡುತ್ತಾನೆ, ವೃದ್ಧಾಪ್ಯದಲ್ಲಿಯೂ ದಯಪಾಲಿಸಿಕೊಡುತ್ತಾನೆ, ಮಧ್ಯ ವಯಸ್ಕರಲ್ಲಿಯೂ ದಯಪಾಲಿಸಿಕೊಡುತ್ತಾನೆ. ಯಾವ ವಯಸ್ಸಿನ ಅಂತರ ನಿಮಿತ್ತ ಇಲ್ಲದ ಸ್ಥಿತಿಯಲ್ಲಿ ನಾವು ಬದುಕುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ದೇವರ ವಾಕ್ಯದ ಆಧಾರವು ನಮಗೆ ಭರವಸೆ ನೀಡುವಂಥದ್ದು ಆಗಿಯದೆ. ಹಾಗಿರುವಂತ ಪ್ರಿಯರೇ, ನಮ್ಮ ಬದುಕನ್ನ ನಾವು ಶ್ರೇಷ್ಠಗೊಳಿಸಿಕೊಳ್ಳೋಣ. ನಮ್ಮ ಬದುಕು ಒಂದು ಶ್ರೇಷ್ಠವಾದಂತಹ ಹೋರಾಟ ಎಂಬುದಾಗಿ ಪರಿಗಣಿಸಿ, ಈ ಹೋರಾಟದಲ್ಲಿ ನನ್ನ ದೇವರು ನನ್ನೊಟ್ಟಿಗಿದ್ದಾನೆ, ಈ ಹೋರಾಟದಲ್ಲಿ ನನ್ನ ದೇವರು ನನಗೆ ಜಯವನ್ನ ತಂದುಕೊಡುವ ದೇವರಾಗಿದ್ದಾನೆ, ನನಗೆ ಶುಭವನ್ನು ಕೃಪೆಯನ್ನು ಸದಾಕಾಲ ನೀಡುತ್ತಾ ನನ್ನನ್ನು ಕಾಪಾಡುವ ದೇವರು ಆತನಾಗಿದ್ದಾನೆ. ಆತನು ನನ್ನ ಜೀವಿತದಲ್ಲಿ ಪ್ರೀತಿ ಕೃಪೆಗಳೆಂಬ ಸುಂದರವಾದಂತ ಕಿರೀಟವನ್ನ ನನಗೆ ಕೊಟ್ಟು ಶೃಂಗಾರ ಪಡಿಸುವುದಕ್ಕೂ ಕೂಡ ಆತನು ಶಕ್ತನಾಗಿದ್ದಾನೆ. ಮತ್ತು ಶ್ರೇಷ್ಠ ವರಗಳಿಂದ ನನ್ನ ಆಶೆಯನ್ನು ಪೂರ್ತಿಗೊಳಿಸುವ ದೇವರು ಸತ್ಯಯುತನಾಗಿ ನನ್ನ ಜೊತೆಯಲ್ಲಿ ಜೀವಿಸುವಂತ ದೇವರಾಗಿದ್ದಾನೆ. ಆತನ ಕರುಣೆ ಮತ್ತು ಆತನ ದಯೆ, ಆತನ ದೀರ್ಘ ಶಾಂತಿ, ಆತನ ಪ್ರೀತಿ ಕೃಪಾಸತ್ಯತೆಗಳು ಎಂದಿಗೂ ಕೂಡ ತಪ್ಪಿ ಹೋಗುವುದಿಲ್ಲ, ಎಂದಿಗೂ ಕೂಡ ನಿಂತು ಹೋಗುವುದಿಲ್ಲ, ಎಂದಿಗೂ ಕೂಡ ಅದು ಬಾರದೆ ಹೋಗುವುದಿಲ್ಲ. ನಮ್ಮ ಜೀವಿತಗಳಲ್ಲಿ ಅದು ಸದಾ ಕಾಲ ನಮ್ಮನ್ನ ಹಿಡಿದಿಟ್ಟು ಕಾದು ಕಾಪಾಡಿ ನಾವು ಈ ಭೂಮಿಯಲ್ಲಿ ಜೀವಿಸುವ ಕಡೆಯ ಕ್ಷಣದವರೆಗೂ ನಮ್ಮ ದೇವರು ನಮ್ಮನ್ನ ಕಾದು ಕಾಪಾಡುವ ದೇವರಾಗಿದ್ದು ಭಯಭಕ್ತಿಯುಳ್ಳ ಜೀವಿತವನ್ನ ನಮಗೆ ಪೋಷಿಸಿ ದಯಪಾಲಿಸಿ ಕೊಡಲಿ ಎನ್ನುವಂತ ಪ್ರಾರ್ಥನೆಯ ಮನವಿಯನ್ನ ನಾವು ಮಾಡುತ್ತಾ ನಮ್ಮ ಕರ್ತನಾದ ದೇವರನ್ನ ಅಂಗೀಕಾರ ಮಾಡಿಕೊಂಡಂತ ವ್ಯಕ್ತಿಗಳಾಗಿ, ಆತನನ್ನೇ ನಮ್ಮ ಜೀವಿತಗಳಲ್ಲಿ ರಕ್ಷಕನು ಎಂಬುದಾಗಿ ಸ್ವೀಕಾರ ಮಾಡಿಕೊಂಡಂತ ವ್ಯಕ್ತಿಗಳಾಗಿ, ಆತನ ಮಕ್ಕಳಾಗಿ ನಾವು ಜೀವಿಸುವಂತದ್ದು ನಮಗೆ ಎಷ್ಟೋ ಶ್ರೇಷ್ಠದ ಜೀವಿತ ಎನ್ನುವಂಥದ್ದನ್ನ ಈ ವಾಕ್ಯಗಳ ಆಧಾರದ ಮೇಲೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೀಗಾಗಿ ಇಲ್ಲಿಯವರೆಗೆ ನಮ್ಮ ಜೀವಿತ ಹೇಗಿತ್ತು, ಏನಾಗಿತ್ತು ಎನ್ನುವುದರ ಬಗ್ಗೆ ಚಿಂತನೆ ಮಾಡದೆ ಈ ಹೊಸ ವರ್ಷದಲ್ಲಿ, ಈ ಹೊಸ ವರ್ಷದ 1 ತಿಂಗಳನ್ನ ಕಳೆದ 2ನೆಯ ತಿಂಗಳಿಗೆ ಹೆಜ್ಜೆ ಹಾಕಿದಂತ ನಮ್ಮ ಜೀವಿತಗಳನ್ನ ಪರಿಗಣಿಸಿ ನೋಡಿ. ಈ ಹೊತ್ತು ಒಂದು ವಾಗ್ದಾನ ಮತ್ತು ಒಂದು ನಿರ್ಧಾರಕ್ಕೆ ಬರೋಣ. ದೇವರು ನನ್ನ ಸೃಷ್ಟಿಕರ್ತನು, ಆತನು ನನ್ನ ರಕ್ಷಕನು, ಆತನನ್ನ ನಾನು ಪ್ರತಿಷ್ಠೆ ಪಡಿಸಿ ಸ್ತೋತ್ರ ಮಾಡಿ ಯಜ್ಞಗಳನ್ನ ಸಮರ್ಪಿಸುವುದಾದರೆ ಆತನು ನನ್ನನ್ನ ಕೈ ಬಿಡದೆ ರಕ್ಷಿಸುವ ದೇವರು, ತನ್ನ ಕೃಪಾ ವರಗಳೆಂಬ ನೀತಿಯಿಂದ ಕಿರೀಟವನ್ನ ನನಗೆ ದಯಪಾಲಿಸಿಕೊಡುವಂತ ದೇವರು, ನನ್ನ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿ ನನ್ನ ಎಲ್ಲ ರೋಗ ರುಜಿನಗಳನ್ನ ವಾಸಿ ಮಾಡುತ್ತೆ, ನನಗೆ ಬೇಕಾದಂತ ಶಾಂತಿಯನ್ನು ಸಮಾಧಾನವನ್ನು ತನ್ನ ಕನಿಕರ ಮತ್ತು ದಯೆಯ ಮೂಲಕ ಒದಗಿಸಿಕೊಡುತ್ತೆ, ದಿನನಿತ್ಯವೂ ಹೊಸತಾಗಿ ನನ್ನನ್ನ ಆತನು ತನ್ನ ಪ್ರೀತಿ ಸತ್ಯತೆಗಳಿಂದ ತುಂಬಿಕೊಂಡವನಾಗಿ ಜೀವಿಸುವುದಕ್ಕೆ ಸಹಾಯ ಮಾಡುವ ದೇವರಾಗಿದ್ದಾನೆ ಮತ್ತು ನನ್ನನ್ನು ಶ್ರಮಿಸುವ ದೇವರಾಗಿದ್ದಾನೆ ಎನ್ನುವಂತ ದೃಢವಾದಂತ ನಿರ್ಧಾರದೊಂದಿಗೆ ಆತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರು ತಾನೇ ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತಗಳಲ್ಲಿ ಮಾರ್ಪಾಟಾದಂತ ಹೊಸತನದ ಹೊಸ ಜೀವಿತವನ್ನ, ಹೊಸ ನವೀನತೆಯನ್ನ, ಹೊಸ ಹುರುಪನ್ನ, ಹೊಸತನವನ್ನ ದಯಪಾಲಿಸಿಕೊಟ್ಟು ಕಾದು ಕಾಪಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.